ವಿಶ್ವ ಕೋಟ್ಯಾಂತರ ಸಂಖ್ಯೆಯ ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳ ಅದ್ಭುತ ಲೋಕ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಷ್ಟೇ ಅಲ್ಲ, ಮಾನವ ಮೆದುಳಿಗೆ ಇದುವರೆಗೂ ಅರ್ಥವಾಗದ, ಊಹೆಗೂ ಕೂಡ ಸಿಗದೇ ಇರೋ ಒಂದು ರಹಸ್ಯ ಕೂಡ. ಅಷ್ಟಕ್ಕೂ ಇಷ್ಟು ದೊಡ್ಡ ವಿಶ್ವ, ಅದರ ಸುತ್ತ ತಿರುಗೋ ಗ್ಯಾಲಕ್ಸಿಗಳು, ಅವುಗಳಲ್ಲಿರುವ ನಕ್ಷತ್ರ ಗ್ರಹಗಳು ಹೇಗೆ ಉತ್ಪತ್ತಿಯಾದವು? ದಿನನಿತ್ಯ ನಾವು ಉಪಯೋಗಿಸೋ ಖನಿಜಗಳು ಹೇಗೆ ಬಂದವು? ಸುಮಾರು ಲಕ್ಷಾಂತರ ಕೋಟಿ ವರ್ಷಗಳ ಚರಿತ್ರೆ ಇರುವ ಈ ವಿಶ್ವ ಹೇಗೆ ಉದ್ಭವವಾಯಿತು? ಉದ್ಭವವಾದ ನಂತರ ನಕ್ಷತ್ರ ಗ್ರಹಗಳು ಹೇಗೆ ಉತ್ಪತ್ತಿಯಾದವು? ಭೂಮಿ ಮೇಲೆ ಹೇರಳವಾಗಿ ಸಿಗೋ ಖನಿಜಗಳು, ಪೀರಿಯಡ್ ಟೇಬಲ್ನಲ್ಲಿರುವ ಎಲಿಮೆಂಟ್ಸ್ ಎಲ್ಲಿಂದ ಬಂದವು? ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಈ ಆಧುನಿಕ ಪ್ರಪಂಚವನ್ನು ತಯಾರು ಮಾಡೋದಕ್ಕೆ ವಿಶ್ವ ಸಾವಿರಾರು ಕೋಟಿ ವರ್ಷಗಳ ಸಮಯ ತಗೊಳ್ಳುತ್ತೆ. ಕಾಲದಲ್ಲಿ ಆ ಸಾವಿರಾರು ವರ್ಷಗಳ ಹಿಂದೆ ಹೋದರೆ ನಮಗೆ ಕಾಣಿಸೋದು ಒಂದೇ ಒಂದು ವಸ್ತು ಇದೆ. ಪರಮಾಣುಗಿಂತ ಚಿಕ್ಕದಾಗಿರೋ ಈ ವಸ್ತುವಿನಲ್ಲಿ ಎಷ್ಟೋ ರಹಸ್ಯಗಳು ಅಡಗಿವೆ. ನಾವು ಇದುವರೆಗೂ ನೋಡಿದ ಮಾಡಿದ ಎಷ್ಟೋ ವಿಷಯಗಳು ಅಡಗಿವೆ. ನಮ್ಮೆಲ್ಲರ ಜೀವನಕ್ಕೆ ಕಾರಣವಾದ ಒಂದೇ ಒಂದು ಕೆಲಸ ಕೆಲವು ಕ್ಷಣಗಳಲ್ಲಿ ನಡೆಯಲಿದೆ. ರೀಸನ್ ಇಲ್ಲದ ಒಂದು ಕಾರಣದಿಂದ ಈ ಚಿಕ್ಕ ವಸ್ತು ಕ್ಷಣದಲ್ಲಿ ಸ್ಫೋಟವಾಗಿ ಬಿಡುತ್ತೆ. ಆ ಸ್ಫೋಟಕ್ಕೆ ಛಿದ್ರವಾದ ಕಣಗಳ ಜೊತೆ ಕಾಲ ಕೂಡ ಪ್ರಾರಂಭವಾಗುತ್ತೆ. ಜೀವ ಹುಟ್ಟೋದಕ್ಕೆ ಬೇಕಾದ ಪ್ರಧಾನ ಪರಮಾಣುವು ಉತ್ಪತ್ತಿಯಾಗುತ್ತೆ. ಅದೇ ಹೈಡ್ರೋಜನ್. ನಕ್ಷತ್ರಗಳ ಪ್ರಾಣವಾಯುವಾದ ಈ ಹೈಡ್ರೋಜನ್ ಬಿಗ್ ಬ್ಯಾಂಗ್ ನಡೆದ 3 ಲಕ್ಷ ವರ್ಷಗಳ ನಂತರ ಉತ್ಪತ್ತಿಯಾಗುತ್ತೆ. ನಮ್ಮ ಸುತ್ತ ಇರುವ ಪ್ರಪಂಚಕ್ಕೆ ಪ್ರಾಣ ಕೊಡೋದಕ್ಕೆ ವಿಶ್ವ ಈ ಪರಮಾಣುವನ್ನೇ ತನ್ನ ಪ್ರಾಣಾಧಾರ ವಾಯುವಾಗಿ ಉಪಯೋಗಿಸಲಿದೆ. ಅದಕ್ಕೆ ನಮ್ಮ ಪೀರಿಯಡ್ ಟೇಬಲ್ನಲ್ಲಿ ಮೊಟ್ಟ ಮೊದಲ ಅಂಶ ಹೈಡ್ರೋಜನ್ನೇ ಆಗಿದೆ. ಆನಂತರ ತುಂಬ ಬಿಸಿ ಮತ್ತು ಒತ್ತಡದಿಂದ ಈ ಮೊದಲ ಅಣುಗಳು ಸ್ಫೋಟವಾಗುತ್ತೆ. ನಂತರ ವಿಶ್ವದ ಧೂಳಿನಲ್ಲಿ ಸ್ವಲ್ಪ ಭಾಗ ಬಿಸಿ ಇರುವ ಪ್ರದೇಶದ ಸುತ್ತ ಸುತ್ತೋದಕ್ಕೆ ಪ್ರಾರಂಭವಾಗುತ್ತೆ. ಮಧ್ಯದಲ್ಲಿ ಯಾವಾಗ 1,80,00,000 ಫಾರೆನ್ಹೀಟ್ ಸೇರಿಕೊಳ್ಳುತ್ತೋ ಆಗ 4 ಹೈಡ್ರೋಜನ್ ಅಣುಗಳು ಸೇರಿ ಒಂದು ಹೀಲಿಯಂ ಅಣುವಾಗಿ ಬದಲಾಗೋದಕ್ಕೆ ಪ್ರಾರಂಭವಾಗುತ್ತೆ. ಇದೇ ನಮ್ಮ ಮೊದಲ ನಕ್ಷತ್ರದ ಉದ್ಭವ. ಹೀಗೆ 4 ಹೈಡ್ರೋಜನ್ ಪರಮಾಣುಗಳು ಸೇರಿ ಹೀಲಿಯಂ ಅಣುಗಳಾಗಿ ಬದಲಾಗೋದ್ರಿಂದ ಪೀರಿಯಡ್ ಟೇಬಲ್ನಲ್ಲಿ 2ನೇ ಅಂಶ ಹೀಲಿಯಂ ಆಗಿದೆ. ರಾತ್ರಿಯಾಗೋ ಹೊತ್ತಿಗೆ ನಗರದಲ್ಲಿ ಅಲ್ಲಲ್ಲಿ ಬೆಳಗೋ ಲೈಟ್ಗಳ ಹಾಗೆ ವಿಶ್ವದಲ್ಲಿ ನಕ್ಷತ್ರಗಳು ಹುಟ್ಟಿ ಬೆಳಗೋದಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲಿ ಲಕ್ಷಾಂತರ ನಕ್ಷತ್ರಗಳು ಇವೆ, ಆದರೆ ಏನೋ ಒಂದು ಕಾಣೆಯಾಗಿದೆ. ಅವೇ ಗ್ರಹಗಳು. ಇವು ಇನ್ನೂ ಉತ್ಪತ್ತಿಯಾಗಲಿಲ್ಲ. ನಮಗೆ ಗ್ರಹಗಳು ಕೂಡ ಬೇಕು ಅಂದರೆ ಹೈಡ್ರೋಜನ್ ಹೀಲಿಯಂ ಮಾತ್ರ ಸರಿ ಹೋಗೋದಿಲ್ಲ. ಮತ್ತಷ್ಟು ಅಣುಗಳಿಗಾಗಿ ವಿಶ್ವ ಸ್ವಲ್ಪ ಕೆಲಸ ಮಾಡಬೇಕಾಗಿದೆ. ಕಾರ್ಬನ್, ಆಕ್ಸಿಜನ್ ಜೊತೆ ಐರನ್ ಅನ್ನು ಕೂಡ ನಕ್ಷತ್ರಗಳು ಉತ್ಪತ್ತಿ ಮಾಡುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಅದಕ್ಕೆ ಈ ನಕ್ಷತ್ರಗಳನ್ನು ಎಲಿಮೆಂಟ್ಸ್ ಫ್ಯಾಕ್ಟರಿ ಅಂತ ಹೇಳಬಹುದು. ಆದರೆ ಕಾಪರ್, ಗೋಲ್ಡ್, ಯುರೇನಿಯಂನಂತಹ ಉಳಿದ ಹೈಯರ್ ಅಟಾಮಿಕ್ ಮಾಸ್ ಹೊಂದಿರುವ ಎಲಿಮೆಂಟ್ಸ್ ಅನ್ನು ತಯಾರು ಮಾಡೋ ಶಕ್ತಿ ಈ ನಕ್ಷತ್ರಗಳಿಗೆ ಇಲ್ಲ. ಅದಕ್ಕೆ ವಿಶ್ವ ಈ ಹೈಯರ್ ಎಲಿಮೆಂಟ್ಸ್ ಅನ್ನು ತಯಾರು ಮಾಡೋದಕ್ಕೆ ಬೇಕಾದ ಶಕ್ತಿಗಾಗಿ ಹುಡುಕುತ್ತೆ. ನಕ್ಷತ್ರಗಳಿಗೆ ಅವುಗಳನ್ನು ಉತ್ಪತ್ತಿ ಮಾಡೋ ಶಕ್ತಿ ಇಲ್ಲ ಸರಿ, ಮತ್ತೆ ಅವುಗಳನ್ನು ಸ್ಫೋಟಿಸಿದರೆ? ಮೊದಲ ನಕ್ಷತ್ರಗಳು ಹುಟ್ಟಿದ ಕೆಲವು ಮಿಲಿಯನ್ ವರ್ಷಗಳ ಒಳಗೆ ಅವುಗಳಲ್ಲಿ ಕೆಲವು ನಕ್ಷತ್ರಗಳು ಸೂಪರ್ ನೋವಾಗಳಾಗಿ ಸ್ಫೋಟವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಈ ರೀತಿ ಸ್ಫೋಟವಾಗೋದ್ರಿಂದಾನೇ ಪೀರಿಯಡ್ ಟೇಬಲ್ನಲ್ಲಿ ಇನ್ನೂ ಹೆಚ್ಚು ಎಲಿಮೆಂಟ್ಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಬೇಕಾದ ಶಕ್ತಿ
ಉತ್ಪತ್ತಿಯಾಗುತ್ತೆ. ಇದರಿಂದ ಗೋಲ್ಡ್, ಯುರೇನಿಯಂ, ಕಾಪರ್ನಂತಹ ಇನ್ನೂ ಹೆಚ್ಚು ಎಲಿಮೆಂಟ್ಗಳು ಉತ್ಪತ್ತಿಯಾಗುತ್ತೆ. ಪಿರಿಯಾಡ್ ಟೇಬಲ್ನಲ್ಲಿ ಎಲ್ಲ ಎಲಿಮೆಂಟ್ಸ್ ತಯಾರಾಗಿ ಹೋಗಿದೆ. ನಿಜ ಹೇಳಬೇಕು ಅಂದ್ರೆ ಈ ಟೇಬಲ್ ಅನ್ನು ಯೂನಿವರ್ಸ್ನ ಲೈಬ್ರರಿ ಅಂತ ಹೇಳಬಹುದು. ಮುಂದೆ ಜೀವ ಉದ್ಭವಕ್ಕೆ ಬೇಕಾದ ಮುಖ್ಯವಾದ ಎಲಿಮೆಂಟ್ಸ್ಗಾಗಿ ಈ ಸೂಪರ್ನೋವಾಗಳು ಅದ್ಭುತವಾದಂಥ ಕೆಲಸ ಮಾಡಿವೆ ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ಅದು ಹೇಗೆ ಅಂದರೆ, ನಕ್ಷತ್ರದ ಮಧ್ಯಭಾಗದಲ್ಲಿ ಉತ್ಪತ್ತಿಯಾದ ಐರನ್ ನಮ್ಮ ರಕ್ತದಲ್ಲಿ ಇದೆ. ನಾವು ಯೂಸ್ ಮಾಡೋ ವಿಟಮಿನ್ ಟ್ಯಾಬ್ಲೆಟ್ಗಳಲ್ಲಿ ಕಾಪರ್ ಮತ್ತು ಜಿಂಕ್ನಂತಹ ಅಂಶಗಳು ಕೇವಲ ಸೂಪರ್ನೋವಾಗಳಿಂದ ಮಾತ್ರ ಉತ್ಪತ್ತಿಯಾಗಿವೆ ಅಂದರೆ ನೀವು ನಂಬ್ತೀರಾ? ಆದರೆ ಇದು ನಿಜ. ಈಗ ಒಂದು ಜೀವಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಸ್ ಉತ್ಪತ್ತಿಯಾಗಿವೆ. ಆದರೆ ವಿಶ್ವದ ಮುಂದೆ ಇರೋ ಇನ್ನೊಂದು ತೊಂದರೆ ಏನು ಅಂದರೆ, ಜೀವಕ್ಕೆ ಬೇಕಾದ ಗ್ರಹ, ಅದರ ಮೇಲೆ ಜೀವಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಬೇಕು. ಆದರೆ ಅಷ್ಟು ಮೆಟೀರಿಯಲ್ಗಳನ್ನು, ಎಲಿಮೆಂಟ್ಸ್ಗಳನ್ನು ಒಂದೇ ಜಾಗಕ್ಕೆ ತಂದು ಇರಿಸೋದಕ್ಕೆ ವಿಶ್ವಕ್ಕೆ ತುಂಬ ಸಮಯ ಹಿಡಿಸುತ್ತೆ. ಅಂದರೆ ಸುಮಾರು 800 ಕೋಟಿ ವರ್ಷಗಳು. ಈ 800 ಕೋಟಿ ವರ್ಷಗಳಲ್ಲಿ ಎಷ್ಟೋ ನಕ್ಷತ್ರಗಳು ಹುಟ್ಟುತ್ತೆ, ಸೂಪರ್ನೋವಾಗಳಾಗಿ ಬದಲಾಗುತ್ತೆ, ಗ್ಯಾಲಕ್ಸಿಗಳು ಉತ್ಪತ್ತಿಯಾಗುತ್ತೆ, ಬ್ಲ್ಯಾಕ್ ಹೋಲ್ಸ್ ಹುಟ್ಟುತ್ತೆ. ಆನಂತರ ಒಂದು ನಕ್ಷತ್ರದ ಧೂಳಿನ ಕಣಗಳು ಒಂದು ಜಾಗದಲ್ಲಿ ಸೇರಿ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಾಗೆ ಗಟ್ಟಿಯಾಗಿ ಒಂದು ಅದ್ಭುತವಾದ ಯುವ ನಕ್ಷತ್ರವಾಗುತ್ತೆ. ಅದೇ ನಮ್ಮ ಸೂರ್ಯ. ಸುತ್ತಲೂ ಇದ್ದ ಧೂಳಿನಲ್ಲಿ ಸುಮಾರು 99.99% ಧೂಳನ್ನು ಸೂರ್ಯನೇ ಸೆಳೆದುಕೊಳ್ತಾನೆ. ಆದರೆ ವಿಶ್ವ ಉಳಿದ ಗ್ರಹಗಳನ್ನು ಸೃಷ್ಟಿಸಲು ಆ ಧೂಳಿನಲ್ಲಿ 0.1% ಸೂರ್ಯನಲ್ಲಿ ಬೆರೆಯದೇ ಇರೋ ರೀತಿ ಮಾಡಿ ಅವುಗಳನ್ನು ಗ್ರಹಗಳಾಗಿ ಬದಲಾಯಿಸುತ್ತೆ. ಆದರೆ ಜೀವದ ಉದ್ಭವಕ್ಕೆ ಒಂದು ಗ್ರಹದ ಜೊತೆ ಅದರಲ್ಲಿ ವಾತಾವರಣ ಪರಿಸ್ಥಿತಿಗಳು ಕೂಡ ತುಂಬ ಮುಖ್ಯ ಅಲ್ವಾ? ಅದಕ್ಕೆ ಸೂರ್ಯನಿಗೆ ಸರಿಯಾದ ದೂರದಲ್ಲಿ, ಹೆಚ್ಚು ಬಿಸಿಯೂ ಇಲ್ಲದೆ ಹೆಚ್ಚು ತಣ್ಣಗೆ ಕೂಡ ಇಲ್ಲದೆ ಇರೋ ಸರಿಯಾದ ವಾತಾವರಣ ಪರಿಸ್ಥಿತಿಗಳನ್ನು ಕಲ್ಪಿಸುವ 3ನೇ ಗ್ರಹವಾಗಿ ಭೂಮಿಯನ್ನು ಸೃಷ್ಟಿ ಮಾಡುತ್ತೆ. 9.2 ಬಿಲಿಯನ್ ವರ್ಷಗಳ ನಂತರ ಸೋಲಾರ್ ಸಿಸ್ಟಮ್ನಲ್ಲಿ ಗ್ರಹಗಳು ಹುಟ್ಟಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಪ್ರಾರಂಭಿಸುತ್ತೆ. ಈ ರೀತಿ ನಮ್ಮ ಸೌರ ವ್ಯವಸ್ಥೆ ಹುಟ್ಟುತ್ತೆ. ಹೊಸದಾಗಿ ಹುಟ್ಟಿದ ಭೂಮಿಯ ಕಡೆ ವಿಶ್ವದಲ್ಲಿ ಇದ್ದ ಕ್ಷುದ್ರ ಗ್ರಹಗಳು ಬಂದು ಸೇರಿಕೊಳ್ಳುತ್ತೆ. ಈ ರೀತಿ ಜೀವ ಹುಟ್ಟೋದಕ್ಕೆ ಬೇಕಾದ ಅಣುಗಳನ್ನು ಭೂಮಿಯ ಮೇಲಕ್ಕೆ ತರುತ್ತೆ ವಿಶ್ವ. ಇನ್ನು ಭೂಮಿ ರೆಡಿಯಾಗಿದೆ, ಆದರೆ ಲಾವಾ ಹರಿಯುತ್ತಿದೆ. ಆ ಸಮಯದಲ್ಲಿ ಭೂಮಿ ತುಂಬ ವೇಗವಾಗಿ ತಿರುಗುತ್ತಿದೆ. ಎಷ್ಟು ವೇಗವಾಗಿ ತಿರುಗುತ್ತಿದೆ ಅಂದರೆ, ಆ ಸಮಯದಲ್ಲಿ ಭೂಮಿ ಮೇಲೆ ಒಂದು ದಿನ ಕೇವಲ 6 ಗಂಟೆ ಮಾತ್ರ. ಆ ಕಾಲದಲ್ಲಿ ನಾವೇನಾದರೂ ಇದ್ದಿದ್ರೆ ಭಯಂಕರವಾದ ನರಕಲೋಕವನ್ನು ನೋಡ್ತಿದ್ವಿ. ಲಿಕ್ವಿಡ್ ಆಗಿ ಬದಲಾಗಿರೋ ಕಲ್ಲಿನಲ್ಲಿ ಎಲಿಮೆಂಟ್ಸ್ ಎಲ್ಲ ಬೆರೆತಿವೆ. ಇನ್ನು ಜೀವ ಉದ್ಭವಕ್ಕೆ ತುಂಬ ಹಾನಿಕರವಾದ ಸೋಲಾರ್ ವಿಂಗ್ ರೇಡಿಯೇಷನ್ನಿಂದ ತಪ್ಪಿಸಿಕೊಳ್ಳಲು ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಮತ್ತೆ ಗ್ರಾವಿಟಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲವು ಮಿಲಿಯನ್ ವರ್ಷಗಳಲ್ಲೇ ಈ ಲಾವಾದಲ್ಲಿರುವ ಲೈಟ್ ಮೆಟೀರಿಯಲ್ಸ್ ಎಲ್ಲ ಮೇಲೆ ಇದ್ದು ಹೈಯರ್ ಮೆಟೀರಿಯಲ್ಸ್ ಆದ ಐರನ್, ಕಾಪರ್ನಂತಹ ಮೆಟೀರಿಯಲ್ಗಳು ಭೂಮಿಯ ಒಳಗೆ ಸೇರಿಕೊಳ್ಳುತ್ತೆ. ಈ ರೀತಿಯಾಗಿ ಖನಿಜಗಳು ಭೂಮಿಯಲ್ಲಿ ಸೇರಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಹೊಸದಾಗಿ ಉತ್ಪತ್ತಿಯಾದ ಐರನ್ ಕೋರ್ ಸೃಷ್ಟಿಸಿದ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿ ಸುತ್ತ ಸೇರಿ ಜೀವಕ್ಕೆ ಎಷ್ಟು ಹಾನಿಕರವಾದ ಸೋಲಾರ್ ರೇಡಿಯೇಷನ್ನಿಂದ ತಪ್ಪಿಸಿ ಮತ್ತೆ ವಿಶ್ವಕ್ಕೆ ಹೋಗೋ ರೀತಿ ಮಾಡುತ್ತೆ. ನಿಜವಾಗ್ಲೂ ಇದು ಒಂದು ಅದ್ಭುತ ಅಲ್ವಾ? ಜೀವ ಹುಟ್ಟೋದಕ್ಕೆ ಇಷ್ಟೊಂದು ಪರಿಸ್ಥಿತಿಗಳನ್ನು ಸೃಷ್ಟಿಸಬೇಕಾಯ್ತಾ ಅಂತ ಅನಿಸುತ್ತಿದೆ ಅಲ್ವಾ? ಇಷ್ಟೇ ಅಲ್ಲ, ಇನ್ನೂ ತುಂಬ ಪರಿಸ್ಥಿತಿಗಳನ್ನು ಸೃಷ್ಟಿಸಬೇಕಾಯಿತು ಈ ವಿಶ್ವ. ನಾವು ಇನ್ನೂ ಚಂದ್ರನ ಬಗ್ಗೆ ಹೇಳಿಕೊಳ್ಳಲೇ ಇಲ್ಲ. ಅಷ್ಟಕ್ಕೂ ಚಂದ್ರ ಹೇಗೆ ಉತ್ಪತ್ತಿಯಾದ? ಚಂದ್ರನಿಗೂ ಭೂಮಿಗೂ ಇರುವ ಸಂಬಂಧವೇನು? ಇನ್ನೂ ಯಾವ ಯಾವ ಪರಿಸ್ಥಿತಿಗಳ ನಂತರ ಭೂಮಿ ಮೇಲೆ ಜೀವ ಉದ್ಭವವಾಯಿತು ಅನ್ನೋ ಅಂಶಗಳನ್ನು 2ನೇ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.